ampere to 4 ampere. Two ampere to 4 ampere in 0.1 second. In 0.1 second, comma. What is the induced voltage in the loop? What is the induced voltage in the loop while the current is changing? While the current is changing. Okay. So this is a bit different question. What we have here is a solenoid of certain length and number of turns of coil. Okay. So this is the solenoid that we have. So every solenoid will have its own axis like this. Inside this solenoid, okay, if you observe carefully, a long solenoid with 15 turns per centimeter has a small loop of area 2.0 centimeter squared placed inside. ಇದರ ಒಳಗೆ ಒಂದು ಚಿಕ್ಕ ಲೂಪ್ ಇದೆ. ಓಕೆ, ಇನ್ನೊಂದು ಕಂಡಕ್ಟರ್, ಎರಡಕ್ಕೂ ಕಾಂಟ್ಯಾಕ್ಟ್ ಇಲ್ಲ. It's not somewhat like levitated. Instead, it can be connected to the solenoid with an insulator. Okay, hago agirbodu. But what we have inside is a loop placed inside. Olagide. Solenoid olagide. Placed inside in such a way that it is normal to the axis of the solenoid. Okay, axis of the solenoid ge normal agi a loop ittidare. ಹೀಗೆ. ಓಕೆ, ಸೊ ಇಫ್ ಐ ಸೇ ದಿಸ್ ಇಸ್ ಅ ಸೊಲನಾಯ್ಡ್ ಒಳಗಡೆ ಅದೇ ರೀತಿ ಒಂದು ಚಿಕ್ಕ ಲೂಪ್ ಇದೆ. ಆ ಆಕ್ಸಿಸ್ ಆಫ್ ದ ಸೊಲನಾಯ್ಡ್ ಏನಿದೆ ಅಲ್ವಾ, ಆಕ್ಸಿಸ್ ಆಫ್ ದ ಸೊಲನಾಯ್ಡ್ಗೆ ನಾರ್ಮಲ್ ಆಗಿ ಬರೋ ಥರ ನಮ್ಮ ಲೂಪನ್ನು ಪ್ಲೇಸ್ ಮಾಡಿದೆ. ಗೆಟಿಂಗ್? ಆ್ಯಂಡ್ ನಾವು ಕರೆಂಟ್ ಇನ್ ದ ಸೊಲನಾಯ್ಡ್ ಈಸ್ ಚೇಂಜಿಂಗ್ ಆ್ಯಂಡ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ ದ ಲೂಪ್. ಓಕೆ, ಆ ಲೂಪಲ್ಲಿ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಯಿತು ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು ಅದರೊಳಗಿರೋ ಲೂಪ್. So first of all, writing the given data of the solenoid, question number 11 alva. Okay, number of turns per unit length of the solenoid is given, small length, correct? 15 turns per centimeter, but ನಮಗೆ ಬೇಕಾಗಿರೋದೇನೋ per meter, right? Standard unit ಅಲ್ಲಿ ಬೇಕಲ್ವಾ? So n is equal to 15 per centimeter ಅಂದ್ರೆ 1 by centimeter ಅಂತ, and hence 10 to the power of -2 ಕೆಳಗೆ ಬರುತ್ತೆ. ಓಕೆ, ನೋಡಿ per centimeter ಅಂದ್ರೆ ಎಲ್ಲಿರುತ್ತೆ? 15 1 by 10 to the power of -2 meter. ಮೇಲೆ ಹೋದ್ರೆ n becomes equal to 1500 per meter. ಓಕೆ, 1 ಸೆಂಟಿಮೀಟರ್ ಅಲ್ಲಿ 15 ಟರ್ನ್ಸ್ ಇದ್ರೆ 1 ಮೀಟರ್ ಅಲ್ಲಿ 1500 ಟರ್ನ್ಸ್ ಇರುತ್ತೆ. ಓಕೆ, ಅದು 1 ಮೀಟರ್ ಲಾಂಗ್ ಇಲ್ಲದೆ ಇರ್ಬೋದು ಸೊಲನಾಯ್ಡ್. ವಿ ಡೋಂಟ್ ಬಾದರ್ ಅಬೌಟ್ ಇಟ್. ನಮಗೆ ಬೇಕಾಗಿರೋದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಷ್ಟೇ. ಸೊ ವಿ ಹ್ಯಾವ್ ದ ವ್ಯಾಲ್ಯೂ ಆಫ್ n ಅಂಡ್ ಚೇಂಜ್ ಏರಿಯಾ ಆಫ್ ದ ಕಾಯಿಲ್ ಪ್ಲೇಸ್ಡ್ ಇನ್ಸೈಡ್. ಓಕೆ, ಅದರೊಳಗಿರೋ ಕಾಯಿಲ್ ಇದೆಯಾ ಅದರ ಏರಿಯಾ ಕೊಟ್ಟಿದ್ದಾರೆ, AC ಅಂತ ಬರೀತೀವಿ. ಏರಿಯಾ ಆಫ್ ದ ಕಾಯಿಲ್ ಅಥವಾ ಕಾಯಿಲ್ ಅಲ್ಲ, ಲೂಪ್ ಅಂತಾನೆ ಬರುತ್ತೆ, ಆಯ್ತಾ? ಏರಿಯಾ ಆಫ್ ದ ಲೂಪ್ ಎಷ್ಟು? ಹೌ ಮಚ್? 2.0 ಸೆಂಟಿಮೀಟರ್ ಸ್ಕ್ವೇರ್ಡ್. ಓಕೆ, 2 centimeter squared can also be written as 2 into 10 to the power of -4 meter squared. So this is the area of the loop placed inside the solenoid.
Now we should think of it in a very logical way. See, ಯಾವುದೇ ಕಾಯಿಲ್ ಆದ್ರೂ ಆ ಕಾಯಿಲ್ಗೆ ಅಸೋಸಿಯೇಟೆಡ್ ಫ್ಲಕ್ಸ್ ಚೇಂಜ್ ಆದಾಗ ಅದರಲ್ಲಿ ಎಷ್ಟು EMF ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, ಅಂಡ್ ನಾವು ವಿಲ್ ಸ್ಟಿಕ್ ವಿತ್ ದ ಕಾಯಿಲ್ ಅಥವಾ ಲೂಪ್. ಸೊ ಫಾರ್ ದ ಲೂಪ್, ಫಾರ್ ದ ಗಿವನ್ ಲೂಪ್, induced EMF E will be minus d phi by dt. ಕರೆಕ್ಟಾ? ಆ ಲೂಪ್ ಅಲ್ಲಿ ಎಷ್ಟು ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ ಅದಕ್ಕೆ ತಕ್ಕನಾಗಿ EMF ಪ್ರೊಡ್ಯೂಸ್ ಆಗಿರುತ್ತೆ. ವಾಟ್ ಈಸ್ phi ಈಕ್ವಲ್ ಟು ಮೈನಸ್ d by dt ಆಫ್ b ಡಾಟ್ a, ba cos theta. b ಗೂ a ಗೂ once again the angle is ಎಷ್ಟು? 0. Because loop is placed in such a way that it is normal to the axis of the solenoid. ಆಮೇಲೆ ಈಗ ನೋಡಿ, ಈ ಸೊಲನಾಯ್ಡ್ ಅಲ್ಲಿ ಹೋಗ್ತಾ ಇರೋ ಕರೆಂಟ್ ಇಂದ ಅದರೊಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇರುತ್ತೆ. ಓಕೆ, ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟೆಡ್ ಇನ್ಸೈಡ್ ದ ಸೊಲನಾಯ್ಡ್ ಆಕ್ಟ್ಸ್ ಆಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ದ ಲೂಪ್ ಪ್ಲೇಸ್ಡ್ ಇನ್ಸೈಡ್, ಇಸ್ಂಟ್ ಇಟ್? ಒಳಗಿರೋ ಲೂಪ್ಗೆ ಇಲ್ಲಿ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ತರ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಇಂದಾನೆ ನಮ್ಗೆ ಇದರಲ್ಲಿ ಕರೆಂಟ್ EMF ಇಂಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈಗ ಬಿ ಡೈರೆಕ್ಷನ್ ಮತ್ತೆ ಏರಿಯಾ ಆಫ್ ದ ಲೂಪ್ ಡೈರೆಕ್ಷನ್ ಎರಡು ಸೇಮ್ ಇರೋದ್ರಿಂದ ಥೀಟಾ ಬಿಕಮ್ಸ್ ಈಕ್ವಲ್ ಟು 0, ಅಂಡ್ ಹೆನ್ಸ್ EMF E is equal to minus d by dt of simply BA. Okay, what is B? B ಗೊತ್ತಿಲ್ಲ. B is the instantaneous magnetic field produced in the solenoid. Okay, and that is varying, isn't it? That B is varying. ಯಾಕಂದ್ರೆ solenoid ಅಲ್ಲಿ ಕರೆಂಟ್ ವೇರಿ ಆದಂಗೆ ಅದರೊಳಗಡೆ B ಕೂಡ ಚೇಂಜ್ ಆಗುತ್ತೆ. Because the relation says B is equal to mu naught Ni. Magnetic field inside the solenoid expression ಜ್ಞಾಪಕ ಇದೆಯಾ? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಅಲ್ಲಿ ಇತ್ತಲ್ವಾ? B is equal to mu naught Ni, and hence B is the factor which is changing and A is a constant which I can take out. ಹಾಗಾಗಿ this expression simply becomes A minus A dB by dt, which is equal to minus A B is mu naught Ni by dt. So minus, once again mu naught and N are constants. Is small n a number of turns of the solenoid. Okay, see, this is the expression for magnetic field produced due to current I in the solenoid. ಯಾವಾಗ solenoid ಅಲ್ಲಿ I ಎಷ್ಟು ಕರೆಂಟ್ ಹೋಗುತ್ತೋ B ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅದರೊಳಗೆ ಜನರೇಟ್ ಆಗಿರುತ್ತೆ, ಅದರ ಎಕ್ಸ್ಪ್ರೆಷನ್. Once again, A, mu naught, N are constant. What remains inside is di by dt. Change in current ಕೊಟ್ಟಿದ್ದಾರಾ? ಎಷ್ಟು? ಎಷ್ಟು ಹೋಗುತ್ತೆ? 2 ampere to 4 ampere in 0.1 second. Okay, I2 4 ampere, I1 2 ampere, delta T ಎಷ್ಟು? 0.1 second. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಡೆಲ್ಟಾ I is equal to I2 minus I1, 2 ampere, delta T ಇಲ್ಲಿದೆ. ಈಗ ಎಲ್ಲ ವ್ಯಾಲ್ಯೂಸ್ ಸಿಂಪ್ಲಿಫೈ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. A is this A is area of the loop. Okay, ಅದು ಇಲ್ಲಿಂದ ಬಂದಿರೋದು, ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದ ಲೂಪ್. ಸೊ ಇಟ್ ಈಸ್ minus 2 into 10 to the power of minus 4. mu naught is mu naught value ಏನು? 4.10 to the power of minus 7. Small n is 1500
into di by dt. Di is delta I, which is 2 ampere, divided by delta t, which is 0.1 second. Simplify ಮಾಡಿ ಇಷ್ಟನ್ನು. You get the answer. Pause carefully simplify ಮಾಡಿ. Now should get 7.5 into 10 to the power of minus 6 volt. Magnitude. Okay. Look here. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. Listen. Due to the current in the solenoid, there will be magnetic field set inside it, right? And when the current changes, magnetic field inside the solenoid will also change. This is the coil or loop placed inside the solenoid, which will be experiencing the magnetic field due to the solenoid. ಆ ಸೊಲನಾಯ್ಡ್ ಒಳಗಡೆ ಕರೆಂಟ್ ಬಂದಾಗ ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ ಸೊಲನಾಯ್ಡ್ ಒಳಗಡೆ. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗುತ್ತೋ ಈ ಕಾಯಿಲ್ಗೆ ಅಸೋಸಿಯೇಟೆಡ್ ಆಗಿರೋ ಅಥವಾ ಲಿಂಕ್ ಆಗಿರೋ ಫ್ಲಕ್ಸ್ ಕೂಡ ಚೇಂಜ್ ಆಗುತ್ತೆ, ಇಸ್ಂಟ್ ಇಟ್? ಯಾಕೆಂದ್ರೆ ಕಾಯಿಲ್ ಸೊಲನಾಯ್ಡ್ ಒಳಗಿದೆ. ಆ್ಯಂಡ್ ವೆನ್ ದ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ಆರ್ ದ ಲೂಪ್ ಚೇಂಜಸ್, ಅದರಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ. ಬೇಸಿಕ್ ಲಾಜಿಕ್ ಅಲ್ಲಿಂದ ಶುರುವಾಗುತ್ತೆ. E is equal to minus d5 by dt ಇಂದ ಶುರು ಮಾಡಿಕೊಂಡು ಈಗ ಬರ್ತೀವಿ. ಓಕೆ, ರೈಟ್. ಒನ್ ಮೋರ್. Question number 12. Take on the next one. A solenoid of length 50 centimeter, 50 centimeter with 20 turns per centimeter. A solenoid of length 50 centimeter with 20 turns per centimeter and area of cross section 40 centimeters square, 40 centimeters square, completely surrounds another coaxial solenoid, solenoid of the same length, comma, area of cross section, second solenoid. Okay. Area of cross section 25 centimeters square, with 25 turns per centimeter. 25 turns per centimeter. Full stop.
Continue. Calculate the mutual inductance of the system. Calculate the mutual inductance of the system. So this is the question of mutual inductance. ಎರಡು ಕಾಯಿಲ್ ಇದೆ, one coil over the other. Any current change happening in one coil will induce EMF in the other coil, and the phenomena is called mutual inductance or mutual induction. ಅದರ ಒಂದು ಕಾನ್ಸ್ಟೆಂಟ್ ಬರುತ್ತೆ, ಎಷ್ಟು ಮ್ಯೂಚುವಲ್ EMF ಇಂಡ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಬಂದಾಗ we have a constant M which is called mutual inductance. So mutual inductance ಗೆ ಫಾರ್ಮುಲಾ ನೋಡಿದಾಗ very easy expression, direct formula ಏನಿದೆ, mu naught mu r n1 n2 a n. So mu naught is a constant, don't need to bother about it. Looking at the other given factors, see, length of both the solenoids is given, which is equal to 50 centimeter, right? So length of them is 5 into 10 to the power of minus 2 meter or 0.5 meter. What? 50 into 10 to the power of minus 12. ಅದಾದ್ರೆ it is given that the first coil has 20 turns per centimeter, correct? So N1 is 20 turns per centimeter, which will become ಎಷ್ಟಾಗುತ್ತೆ 2000 ಆಗುತ್ತೆ, or 20 into 10 to the power of 2 turns per meter. ಒಂದು ಸೆಂಟಿಮೀಟರ್ಗೆ 20 turns, so ಒಂದು ಮೀಟರ್ಗೆ 2000 turns ಆಗುತ್ತೆ. Area of this bigger coil is also given, area of cross section ಎಷ್ಟು 40 centimeter square, which is 40 into 10 to the power of minus 4 meter square. Now looking at the factors of second coil, anyhow length is same, don't need to bother about it. N2 is given, I'll directly write N2, 25 into 10 to the power of 2 per meter, correct? But area is different here, A2, which means the second coil is smaller in size compared to the first coil. ಎಷ್ಟು ಇದು 25 ಅದು 25 okay. So 25 into 10 to the power of minus 4 meter square. What is asked to find? Mutual inductance M. Formula says M is equal to mu naught mu r n1 n2 l a or a l. What is mu naught? 4 pi into 10 to the power of minus 7. But remember the value. Mu r is to 1, because they have not specified any medium kept inside the solid, any of these two, right? So there is no medium in which this solenoid setup is kept. So we'll assume that the medium is air, and hence mu r becomes 1. So mu r is 1, n1 is 20 into 10 to the power of minus 2, plus 2, n2 length 0.5. ಈಗ
Which area should be chosen? A1 ತಗೋಬೇಕಾ A2 ತಗೋಬೇಕಾ? A2. Because I told you. ಯಾವಾಗ ಫ್ಲಕ್ಸ್ ಲಿಂಕೇಜ್ ಮ್ಯಾಟರ್ ಆಗೋದು ಸ್ಮಾಲರ್ ಏರಿಯಾ ಯಾವ್ದಿದೆಯೋ ಅದನ್ನ ಕನ್ಸಿಡರ್ ಮಾಡಿ. ಈವನ್ ಲೆಂತ್ಗಳು ಬೇರೆ ಯಾವ್ದು ಓಕೆ ದ ಸ್ಮಾಲರ್ ಲೆಂತ್ ಶುಡ್ ಬಿ ಕನ್ಸಿಡರ್. ಓಕೆ ಅಷ್ಟು ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಹಾಗಾಗಿ ಮ್ಯೂಚುವಲ್ ಇಂಡಕ್ಷನ್. ಸೊ ಏರಿಯಾ is 25 into 10 to the power minus 4. Simplify this. And hence, m is equal to we should get 7.84 Henry, millihenry.